ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸಂತೋಷ, ಸಮೃದ್ಧಿ ಹಾಗೂ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಯೂನಿವರ್ಸ್ ಸಂದೇಶವನ್ನು ಸ್ವಲ್ಪ ನೋಡ್ಕೊಂಬರೋಣ. ಇಲ್ಲಿ ಇದ್ದಲಿಂದ ನಮಗೇನು ಕೇಡು ಆಗದೇ ಇದ್ದರೂ ಕೂಡ, ಇದ್ದಲಿಯ ಸಂಘದಿಂದ ನಮಗೇನು ಕೇಡಾಗದೇ ಇದ್ದರೂ ಅದು ಕೈಗೆ ಹತ್ತಿ ಹೊಲಸಾಗೋ ಅಂತರೂ ಬಿಡೋದಿಲ್ಲ. ಹಂಗೆ ದುಷ್ಟರಿಂದ ನಮಗೇನು ತೊಂದರೆ ಆಗದೇ ಇದ್ದರೂ ಅವ್ರ ಜೊತೆ ಇರೋದರಿಂದ ಅಪವಾದ ಮಾತ್ರ ತಪ್ಪೋದಿಲ್ಲ. ಇದು ಇವತ್ತಿನ ಸಂದೇಶ. ಹೆಂಗಾಗಿಬಿಡತ್ತಂದ್ರೆ, ಒಂದೆರಡು ಉದಾಹರಣೆ ಮೂಲಕ ನಿಮಗೆ ನಾನು ಹೇಳ್ತೀನಿ. ನೀವು ಶಾರೀರಿಕವಾಗಿ ಸ್ವಸ್ಥವಾಗಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ಒಂದು ಸ್ಥಳದಲ್ಲಿ ಹೋಗಿ ನಿಲ್ತೀರಿ. ಸ್ವಲ್ಪ ಸಮಯದ ನಂತರ ನಿಮಗೊಂದು ರೀತಿಯ ದುರ್ಗಂಧ, ನಿಮ್ಮ ಮೂಗಿ ದುರ್ಗಂಧ ಬಂದಾಗ ಆವಾಗ ನೀವು ಆ ಕಡೆ ಈ ಕಡೆ ನೋಡಿಕೊಂಡು ಆಮೇಲೆ ನಿಮ್ಮನ್ನೇ ನೀವು ನನ್ನ ಮೈಯಲ್ಲಿ ಏನೋ ದುರ್ಗಂಧ ಬರ್ತಾ ಇದೆಯೇನು ನೋಡಿಕೊಂಡಾಗ ಅದು ನಿಮ್ಮಲ್ಲಿ ಏನೋ ದುರ್ಗಂಧ ಬರ್ತಾ ಇದೆಯೇನೋ ಅನ್ನುವಂಥ ಭಾಸ ನಿಮ್ಗೆ ಆಗ ಶುರು ಆಕತ್ತದ. ಇನ್ನು ನಾನು ಈಗ ತಾನೇ ಆದರೂ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಚ್ಛಾಗಿ ಬಂದೀನಿ, ಇದೆಲ್ಲಿ ದುರ್ಗಂಧ ಯಾಕೆ ಬಂತು, ನನ್ನಂತಲ್ಲಿ ಇದು ಬರಬಾರ್ದಲ್ಲ ಅನ್ನುವಂಥ ಭಾವ. ಇದು ಒಂದು. ಇನ್ನು ಎರಡನೇದು ಹೆಂಗಿರತ್ತಂದ್ರೆ, ಕೆಲವೊಬ್ಬರು ಸ್ನಾನ ಇಲ್ಲ ಎಷ್ಟೋ ದಿನಗಳಿಂದ ತುಂಬ ಕೊಳಚೆಯಲ್ಲಿ ಇದ್ದು ಯಾವುದೇ ರೀತಿಯ ಒಂದು ಸ್ವಚ್ಛತೆ ಇಲ್ಲ, ಏನಿಲ್ಲ ಅಂದರೂ ಅವರು ತಮ್ಮ ಒಂದು ಅವರಿಗೆ ತಮ್ಮ ದುರ್ಗಂಧವೇ ಅವರಿಗೆ ಆಗದೇ ಇರುವಷ್ಟು ಅವರಿಗೆ ಅಷ್ಟೊಂದು ಅಶುದ್ಧತೆ ಇದ್ದವರು ಮಲ್ಲಿಗೆ ತೋಟದಲ್ಲಿ ಅವರು ಹೋಗಿ ನಿಂತ್ಕೊಂಡಾಗ ಏನಾಗತ್ತಂದ್ರೆ ಅವರಲ್ಲಿರೋ ದುರ್ಗಂಧ ಕೂಡ ಮಾಯಾಗಿ